ಎಲ್ಲರಿಗೂ ಕೂಡ ನಾವು ಹೇಳುವಂತದ್ದು ಹೀಗೆ, ಸರ್ವೇ ಜನ ಸುಖಿನೋ ಭವಂತು. ಸರ್ಕಾರ ನಾವೇ ಆರಿಸಿ ಕಳಿಸಿದಂತ ಸರ್ಕಾರ, ನಾವೇ ಆರಿಸಿ ಕಳಿಸಿದಂತ ಸರ್ಕಾರ, ಹಾಗೆ ನಿಮ್ಗೆ ಅನುಕೂಲವಾಗಿ ಮಾಡ್ಲೇಬೇಕು, ಅವರು ಮಾಡ್ತಾರೆ. ಅಲ್ಲ ಇದನ್ನು ಸ್ಥಳೀಯ ಮುಖಂಡರನ್ನು, ನಮ್ಮ ಜನಪ್ರತಿನಿಧಿಗಳನ್ನು ಮುಂದಿಟ್ಟುಕೊಂಡು ಅದರ ಹೋರಾಟ ಮಾಡ್ತಾರೆ. ಸ್ಥಳೀಯ ಜನಪ್ರತಿನಿಧಿಗಳು, ನಾವೇ ಆರಿಸಿ ಕಳಿಸಿದ ಜನಪ್ರತಿನಿಧಿಗಳು ಇದ್ದಾರಲ್ಲ, ಅವರು ಮುಂದಿಟ್ಟುಕೊಂಡು ಎಲ್ಲರೂ ಕೂಡ ಹೋರಾಟ ಮಾಡ್ಬೇಕು. ಪ್ರತ್ಯೇಕ ಮಾಡಿ ಉಪಯೋಗ ಇಲ್ಲ, ಜನಪ್ರತಿನಿಧಿಗಳ ಮೂಲಕವೇ ಅದನ್ನ ಮಾಡೋದು. ಈ ಸರ್ಕಾರ ನಮ್ಮ ಬೇಡಿಕೆಯನ್ನ ಕೇಳಿದ್ರೇನೆ ತಪ್ಪು ಅನ್ನುವಂಥದ್ದು. ಈ ಮೊನ್ನೆ 19 ಸಾಲ ಮೀಸಲಾತಿ ಹೋರಾಟ, ಸಂವಿಧಾನಕ ಅನ್ನುವಂಥದ್ದು, ಲಾಠಿ ಚಾರ್ಜ್ ಇದು ಎಲ್ಲ ಒಂದ್ ಕಡೆ ಸ್ವಾಮೀಜಿಗಳು ಭಾಗವಹಿಸಿದಂತ ಒಂದು ಹೋರಾಟದೊಳಗೆ ಲಾಠಿ ಚಾರ್ಜ್ ಆಗುತ್ತೆ. ಸ್ವಾಮೀಜಿ ಇನ್ನೊಂದಿಗೆ ಆಯ್ತು, ನೀವು ಉತ್ತರ ಕೊಟ್ಟಿರೋ ಗೊತ್ತಿಲ್ಲ. ಈಗ ಒಂದ್ ನಿಮಿಷ ಉತ್ತರ ಕರ್ನಾಟಕದ ಬಹಳ ಎಲ್ಲ ಏಳಿಗೆಗಳಿಗೆ, ಎಲ್ಲ ಅನುಕೂಲಗಳಿಗೆ ಅನುಕೂಲ ಆಗುವಂತಹ ತೀರ್ಮಾನಗಳಲ್ಲಿ ಅಲ್ಲಿ ಬರ್ಲಿ, ಎಲ್ಲರಿಗೂ ಒಳ್ಳೇದಾಗಿ. ಇಲ್ಲಿ ಯುಕೆಪಿಗಾಗಿ ನಿರಂತರವಾಗಿ 15 ದಿನದಿಂದ ಹೋರಾಟ ಮಾಡಿದೆ. ನಾಡಿನಲ್ಲಿ ಸುಮಾರು 200ಕ್ಕೂ ಹೆಚ್ಚು ಸ್ವಾಮೀಜಿಗಳು ಸಹಿತ ಇಲ್ಲಿ ಬಂದು ಹೋರಾಟಕ್ಕೆ ಬೆಂಬಲ. ಸರ್ಕಾರ ಇದುವರೆಗಿನ ಯಾವುದೇ ರೀತಿಯಾದ ಸ್ಪಂದನೆ ಕೊಡ್ತಾ ಇಲ್ಲ. ಹೀಗಾಗಿ ಬಹಳಷ್ಟು ಜನ ಉತ್ತರ ಕರ್ನಾಟಕ ಪ್ರತ್ಯೇಕ ಆಗಿಬಿಡ್ಬೇಕು, ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಯಾವ ಸರ್ಕಾರ ಬಂದ್ರೆ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಅನ್ನುವಂಥ ಬೇಡಿಕೆ ಹೇಳಕ್ಕೆ ಸರ್ಕಾರ ತಾವೇನು ಹೇಳಕ್ಕೆ. ಸರ್ಕಾರಗಳು ಎಲ್ಲದ ಬೇಡಿಕೆಗಳನ್ನು ಗಮನಿಸ್ತಾರೆ, ಅದಕ್ಕೆ ಅನುಕೂಲವಾಗಿ ನಡ್ಕೊತಾರೆ. ಈ ಬಾರಿ ಅದು ಗುರುಗಳು ಕಾಲಾದ ಬಳಿಕ ಮೊದಲನೇದಾಗಿ ಹುಬ್ಬಳ್ಳಿ ಧಾರವಾಡದಲ್ಲಿ 2 ವರ್ಷಗಳ ಕೆಳಗೆ ನಡೆದಿತ್ತು. ಈ ಬಾರಿ ಅದೇ ಉತ್ಸವ ಉಡುಪಿಯೊಳಗೆ ನಡೀತಾ ಇದೆ. ಭಕ್ತ ಸಿದ್ಧಾಂತದ ಉತ್ಸವ, ತತ್ವಜ್ಞಾನ ಸಮ್ಮೇಳನ ಅಂತ ಗುರುಗಳು ಮಾಡ್ತಾ ಇದ್ರು. ಅದು ಈ ಬಾರಿ ನಡೆಯುತ್ತೆ. ಎಲ್ಲ ಭಕ್ತ ಸಿದ್ಧಾಂತದ ಒಲವುಳ್ಳಂತಹ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಇದರಲ್ಲಿ ಕೈ ಜೋಡಿಸಿ ಈ ಉತ್ಸವ ಯಶಸ್ವಿಯಾಗುವ ಹಾಗೆ ಎಲ್ಲರೂ ಕೂಡ ಸಹಕರಿಸಬೇಕು. ಎಲ್ಲರಿಗೂ ಕೂಡ ನಾವು ಹೇಳುವಂತದ್ದು ಹೀಗೆ, ಸರ್ವೇ ಜನ ಸುಖಿನೋ ಭವಂತು. ಸರ್ಕಾರ ನಾವೇ ಆರಿಸಿ ಕಳಿಸಿದಂತ ಸರ್ಕಾರ, ನಾವೇ ಆರಿಸಿ ಕಳಿಸಿದಂತ ಸರ್ಕಾರ, ಹಾಗೆ ನಿಮ್ಗೆ ಅನುಕೂಲವಾಗಿ ಮಾಡ್ಲೇಬೇಕು, ಅವರು ಮಾಡ್ತಾರೆ. ಅಲ್ಲ ಇದನ್ನು ಸ್ಥಳೀಯ ಮುಖಂಡರನ್ನು, ನಮ್ಮ ಜನಪ್ರತಿನಿಧಿಗಳನ್ನು ಮುಂದಿಟ್ಟುಕೊಂಡು ಅದರ ಹೋರಾಟ ಮಾಡ್ತಾರೆ. ಸ್ಥಳೀಯ ಜನಪ್ರತಿನಿಧಿಗಳು, ನಾವೇ ಆರಿಸಿ ಕಳಿಸಿದ ಜನಪ್ರತಿನಿಧಿಗಳು ಇದ್ದಾರಲ್ಲ, ಅವರು ಮುಂದಿಟ್ಟುಕೊಂಡು ಎಲ್ಲರೂ ಕೂಡ ಹೋರಾಟ ಮಾಡ್ಬೇಕು. ಪ್ರತ್ಯೇಕ ಮಾಡಿ ಉಪಯೋಗ ಇಲ್ಲ, ಜನಪ್ರತಿನಿಧಿಗಳ ಮೂಲಕವೇ ಅದನ್ನ ಮಾಡೋದು. ಈ ಸರ್ಕಾರ ನಮ್ಮ ಬೇಡಿಕೆಯನ್ನ ಕೇಳಿದ್ರೇನೆ ತಪ್ಪು ಅನ್ನುವಂಥದ್ದು. ಈ ಮೊನ್ನೆ 19 ಸಾಲ ಮೀಸಲಾತಿ ಹೋರಾಟ, ಸಂವಿಧಾನಕ ಅನ್ನುವಂಥದ್ದು, ಲಾಠಿ ಚಾರ್ಜ್ ಇದು ಎಲ್ಲ ಒಂದ್ ಕಡೆ ಸ್ವಾಮೀಜಿಗಳು ಭಾಗವಹಿಸಿದಂತ ಒಂದು ಹೋರಾಟದೊಳಗೆ ಲಾಠಿ ಚಾರ್ಜ್ ಆಗುತ್ತೆ. ಸ್ವಾಮೀಜಿ ಇನ್ನೊಂದಿಗೆ ಆಯ್ತು, ನೀವು ಉತ್ತರ ಕೊಟ್ಟಿರೋ ಗೊತ್ತಿಲ್ಲ. ಈಗ ಒಂದ್ ನಿಮಿಷ ಉತ್ತರ ಕರ್ನಾಟಕದ ಬಹಳ ಎಲ್ಲ ಏಳಿಗೆಗಳಿಗೆ, ಎಲ್ಲ ಅನುಕೂಲಗಳಿಗೆ ಅನುಕೂಲ ಆಗುವಂತಹ ತೀರ್ಮಾನಗಳಲ್ಲಿ ಅಲ್ಲಿ ಬರ್ಲಿ, ಎಲ್ಲರಿಗೂ ಒಳ್ಳೇದಾಗಿ. ಇಲ್ಲಿ ಯುಕೆಪಿಗಾಗಿ ನಿರಂತರವಾಗಿ 15 ದಿನದಿಂದ ಹೋರಾಟ ಮಾಡಿದೆ. ನಾಡಿನಲ್ಲಿ ಸುಮಾರು 200ಕ್ಕೂ ಹೆಚ್ಚು ಸ್ವಾಮೀಜಿಗಳು ಸಹಿತ ಇಲ್ಲಿ ಬಂದು ಹೋರಾಟಕ್ಕೆ ಬೆಂಬಲ. ಸರ್ಕಾರ ಇದುವರೆಗಿನ ಯಾವುದೇ ರೀತಿಯಾದ ಸ್ಪಂದನೆ ಕೊಡ್ತಾ ಇಲ್ಲ. ಹೀಗಾಗಿ ಬಹಳಷ್ಟು ಜನ ಉತ್ತರ ಕರ್ನಾಟಕ ಪ್ರತ್ಯೇಕ ಆಗಿಬಿಡ್ಬೇಕು, ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಯಾವ ಸರ್ಕಾರ ಬಂದ್ರೆ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಅನ್ನುವಂಥ ಬೇಡಿಕೆ ಹೇಳಕ್ಕೆ ಸರ್ಕಾರ ತಾವೇನು ಹೇಳಕ್ಕೆ. ಸರ್ಕಾರಗಳು ಎಲ್ಲದ ಬೇಡಿಕೆಗಳನ್ನು ಗಮನಿಸ್ತಾರೆ, ಅದಕ್ಕೆ ಅನುಕೂಲವಾಗಿ ನಡ್ಕೊತಾರೆ. ಈ ಬಾರಿ ಅದು ಗುರುಗಳು ಕಾಲಾದ ಬಳಿಕ ಮೊದಲನೇದಾಗಿ ಹುಬ್ಬಳ್ಳಿ ಧಾರವಾಡದಲ್ಲಿ 2 ವರ್ಷಗಳ ಕೆಳಗೆ ನಡೆದಿತ್ತು. ಈ ಬಾರಿ ಅದೇ ಉತ್ಸವ ಉಡುಪಿಯೊಳಗೆ ನಡೀತಾ ಇದೆ. ಭಕ್ತ ಸಿದ್ಧಾಂತದ ಉತ್ಸವ, ತತ್ವಜ್ಞಾನ ಸಮ್ಮೇಳನ ಅಂತ ಗುರುಗಳು ಮಾಡ್ತಾ ಇದ್ರು. ಅದು ಈ ಬಾರಿ ನಡೆಯುತ್ತೆ. ಎಲ್ಲ ಭಕ್ತ ಸಿದ್ಧಾಂತದ ಒಲವುಳ್ಳಂತಹ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಇದರಲ್ಲಿ ಕೈ ಜೋಡಿಸಿ ಈ ಉತ್ಸವ ಯಶಸ್ವಿಯಾಗುವ ಹಾಗೆ ಎಲ್ಲರೂ ಕೂಡ ಸಹಕರಿಸಬೇಕು. ಎಲ್ಲರಿಗೂ ಕೂಡ ನಾವು ಹೇಳುವಂತದ್ದು ಹೀಗೆ, ಸರ್ವೇ ಜನ ಸುಖಿನೋ ಭವಂತು. ಸರ್ಕಾರ ನಾವೇ ಆರಿಸಿ ಕಳಿಸಿದಂತ ಸರ್ಕಾರ, ನಾವೇ ಆರಿಸಿ ಕಳಿಸಿದಂತ ಸರ್ಕಾರ, ಹಾಗೆ ನಿಮ್ಗೆ ಅನುಕೂಲವಾಗಿ ಮಾಡ್ಲೇಬೇಕು, ಅವರು ಮಾಡ್ತಾರೆ. ಅಲ್ಲ ಇದನ್ನು ಸ್ಥಳೀಯ ಮುಖಂಡರನ್ನು, ನಮ್ಮ ಜನಪ್ರತಿನಿಧಿಗಳನ್ನು ಮುಂದಿಟ್ಟುಕೊಂಡು ಅದರ ಹೋರಾಟ ಮಾಡ್ತಾರೆ. ಸ್ಥಳೀಯ ಜನಪ್ರತಿನಿಧಿಗಳು, ನಾವೇ ಆರಿಸಿ ಕಳಿಸಿದ ಜನಪ್ರತಿನಿಧಿಗಳು ಇದ್ದಾರಲ್ಲ, ಅವರು ಮುಂದಿಟ್ಟುಕೊಂಡು ಎಲ್ಲರೂ ಕೂಡ ಹೋರಾಟ ಮಾಡ್ಬೇಕು. ಪ್ರತ್ಯೇಕ ಮಾಡಿ ಉಪಯೋಗ ಇಲ್ಲ, ಜನಪ್ರತಿನಿಧಿಗಳ ಮೂಲಕವೇ ಅದನ್ನ ಮಾಡೋದು. ಈ ಸರ್ಕಾರ ನಮ್ಮ ಬೇಡಿಕೆಯನ್ನ ಕೇಳಿದ್ರೇನೆ ತಪ್ಪು ಅನ್ನುವಂಥದ್ದು. ಈ ಮೊನ್ನೆ 19 ಸಾಲ ಮೀಸಲಾತಿ ಹೋರಾಟ, ಸಂವಿಧಾನಕ ಅನ್ನುವಂಥದ್ದು, ಲಾಠಿ ಚಾರ್ಜ್ ಇದು ಎಲ್ಲ ಒಂದ್ ಕಡೆ ಸ್ವಾಮೀಜಿಗಳು ಭಾಗವಹಿಸಿದಂತ ಒಂದು ಹೋರಾಟದೊಳಗೆ ಲಾಠಿ ಚಾರ್ಜ್ ಆಗುತ್ತೆ. ಸ್ವಾಮೀಜಿ ಇನ್ನೊಂದಿಗೆ ಆಯ್ತು, ನೀವು ಉತ್ತರ ಕೊಟ್ಟಿರೋ ಗೊತ್ತಿಲ್ಲ. ಈಗ ಒಂದ್ ನಿಮಿಷ ಉತ್ತರ ಕರ್ನಾಟಕದ ಬಹಳ ಎಲ್ಲ ಏಳಿಗೆಗಳಿಗೆ, ಎಲ್ಲ ಅನುಕೂಲಗಳಿಗೆ ಅನುಕೂಲ ಆಗುವಂತಹ ತೀರ್ಮಾನಗಳಲ್ಲಿ ಅಲ್ಲಿ ಬರ್ಲಿ, ಎಲ್ಲರಿಗೂ ಒಳ್ಳೇದಾಗಿ. ಇಲ್ಲಿ ಯುಕೆಪಿಗಾಗಿ ನಿರಂತರವಾಗಿ 15 ದಿನದಿಂದ ಹೋರಾಟ ಮಾಡಿದೆ. ನಾಡಿನಲ್ಲಿ ಸುಮಾರು 200ಕ್ಕೂ ಹೆಚ್ಚು ಸ್ವಾಮೀಜಿಗಳು ಸಹಿತ ಇಲ್ಲಿ ಬಂದು ಹೋರಾಟಕ್ಕೆ ಬೆಂಬಲ. ಸರ್ಕಾರ ಇದುವರೆಗಿನ ಯಾವುದೇ ರೀತಿಯಾದ ಸ್ಪಂದನೆ ಕೊಡ್ತಾ ಇಲ್ಲ. ಹೀಗಾಗಿ ಬಹಳಷ್ಟು ಜನ ಉತ್ತರ ಕರ್ನಾಟಕ ಪ್ರತ್ಯೇಕ ಆಗಿಬಿಡ್ಬೇಕು, ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಯಾವ ಸರ್ಕಾರ ಬಂದ್ರೆ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಅನ್ನುವಂಥ ಬೇಡಿಕೆ ಹೇಳಕ್ಕೆ ಸರ್ಕಾರ ತಾವೇನು ಹೇಳಕ್ಕೆ. ಸರ್ಕಾರಗಳು ಎಲ್ಲದ ಬೇಡಿಕೆಗಳನ್ನು ಗಮನಿಸ್ತಾರೆ, ಅದಕ್ಕೆ ಅನುಕೂಲವಾಗಿ ನಡ್ಕೊತಾರೆ. ಈ ಬಾರಿ ಅದು ಗುರುಗಳು ಕಾಲಾದ ಬಳಿಕ ಮೊದಲನೇದಾಗಿ ಹುಬ್ಬಳ್ಳಿ ಧಾರವಾಡದಲ್ಲಿ 2 ವರ್ಷಗಳ ಕೆಳಗೆ ನಡೆದಿತ್ತು. ಈ ಬಾರಿ ಅದೇ ಉತ್ಸವ ಉಡುಪಿಯೊಳಗೆ ನಡೀತಾ ಇದೆ. ಭಕ್ತ ಸಿದ್ಧಾಂತದ ಉತ್ಸವ, ತತ್ವಜ್ಞಾನ ಸಮ್ಮೇಳನ ಅಂತ ಗುರುಗಳು ಮಾಡ್ತಾ ಇದ್ರು. ಅದು ಈ ಬಾರಿ ನಡೆಯುತ್ತೆ. ಎಲ್ಲ ಭಕ್ತ ಸಿದ್ಧಾಂತದ ಒಲವುಳ್ಳಂತಹ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಇದರಲ್ಲಿ ಕೈ ಜೋಡಿಸಿ ಈ ಉತ್ಸವ ಯಶಸ್ವಿಯಾಗುವ ಹಾಗೆ ಎಲ್ಲರೂ ಕೂಡ ಸಹಕರಿಸಬೇಕು. ಎಲ್ಲರಿಗೂ ಕೂಡ ನಾವು ಹೇಳುವಂತದ್ದು ಹೀಗೆ, ಸರ್ವೇ ಜನ ಸುಖಿನೋ ಭವಂತು. ಸರ್ಕಾರ ನಾವೇ ಆರಿಸಿ ಕಳಿಸಿದಂತ ಸರ್ಕಾರ, ನಾವೇ ಆರಿಸಿ ಕಳಿಸಿದಂತ ಸರ್ಕಾರ, ಹಾಗೆ ನಿಮ್ಗೆ ಅನುಕೂಲವಾಗಿ ಮಾಡ್ಲೇಬೇಕು, ಅವರು ಮಾಡ್ತಾರೆ. ಅಲ್ಲ ಇದನ್ನು ಸ್ಥಳೀಯ ಮುಖಂಡರನ್ನು,
ನಮ್ಮ ಜನಪ್ರತಿನಿಧಿಗಳನ್ನ ಮುಂದಿಟ್ಟುಕೊಂಡು ಅದರ ಹೋರಾಟ ಮಾಡಬೇಕು. ಸ್ಥಳೀಯ ಜನಪ್ರತಿನಿಧಿಗಳು ನಾವೇ ಯಾರು ಕಳಿಸಿದ ಜನಪ್ರತಿನಿಧಿಗಳಿದ್ದಾರಲ್ಲ ಅವರು ಮುಂದಿಟ್ಟುಕೊಂಡು ಎಲ್ಲರೂ ಕೂಡ ಹೋರಾಟ ಮಾಡಬೇಕು. ಪ್ರತ್ಯೇಕ ಮಾಡಿ ಉಪಯೋಗ ಇಲ್ಲ. ಜನಪ್ರತಿನಿಧಿಗಳ ಮೂಲಕವೇ ಅದನ್ನ ಮಾಡಬೇಕು. ಈ ಸರ್ಕಾರ ನಮ್ಮ ಬೇಡಿಕೆಯನ್ನ ಕೇಳಿದ್ರೇನೆ ತಪ್ಪು ಅನ್ನುವಂಥದ್ದು. ಈಗ ಮೊನ್ನೆ 19 ಸಾಲ ಮೀಸಲಾತಿ ಹೋರಾಟ ಅಸಂವಿಧಾನಿಕ ಅನ್ನುವಂಥದ್ದು, ಲಾಠಿ ಚಾರ್ಜ್ ಮಾಡುವಂಥದ್ದು, ಇದು ಎಲ್ಲ ಒಂದ್ ಕಡೆ ಸ್ವಾಮೀಜಿಗಳು ಭಾಗವಹಿಸಿದಂತ ಒಂದು ಹೋರಾಟದೊಳಗೆ ಲಾಠಿ ಚಾರ್ಜ್ ಆಗುತ್ತೆ. ಸ್ವಾಮೀಜಿ ಇನ್ನೊಂದಿಗೆ ಆಯ್ತು ನೀವು ಉತ್ತರ ಕೊಟ್ಟಿರೋ ಗೊತ್ತಿಲ್ಲ. ಈಗ ಒಂದ್ ನೇಷನ್ ನಡೆದಿದೆ. ಉತ್ತರ ಕರ್ನಾಟಕದ ಬಹಳ ಎಲ್ಲ ಏಳಿಗೆಗಳಿಗೆ ಎಲ್ಲ ಅನುಕೂಲಗಳಿಗೆ ಅನುಕೂಲ ಆಗುವಂತಹ ತೀರ್ಮಾನಗಳಲ್ಲಿ ಅಲ್ಲಿ ಬರಲಿ, ಎಲ್ಲರಿಗೂ ಒಳ್ಳೇದಾಗಿ. ಇಲ್ಲಿ ಯುಕೆಪಿಗಾಗಿ ನಿರಂತರವಾಗಿ 15 ದಿನದಿಂದ ಹೋರಾಟ ನಡೆದಿದೆ. ನಾಡಿನಲ್ಲಿ ಸುಮಾರು 200ಕ್ಕೂ ಹೆಚ್ಚು ಸ್ವಾಮೀಜಿಗಳು ಸಹಿತ ಇಲ್ಲಿ ಬಂದು ಹೋರಾಟಕ್ಕೆ ಬೆಂಬಲ. ಸರ್ಕಾರ ಇದುವರೆಗೆ ಯಾವುದೇ ರೀತಿಯಾದ ಸ್ಪಂದನೆ ಕೊಡ್ತಾ ಇಲ್ಲ. ಹೀಗಾಗಿ ಬಹಳಷ್ಟು ಜನ ಉತ್ತರ ಕರ್ನಾಟಕ ಪ್ರತ್ಯೇಕ ಆಗಿಬಿಡ್ಬೇಕು, ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಯಾವ ಸರ್ಕಾರ ಬಂದು ನಮಗೆ ನ್ಯಾಯ ಸಿಗ್ತಾ ಇಲ್ಲ ಅನ್ನುವಂಥ ಬೇಡಿಕೆ ಹೇಳಕ್ಕೆ ಸರ್ಕಾರ ತಾವೇನು ಹೇಳಕ್ಕೆ ಸರ್ಕಾರಗಳು ಎಲ್ಲದ ಬೇಡಿಕೆಗಳನ್ನು ಗಮನಿಸ್ತಾರೆ, ಅದಕ್ಕೆ ಅನುಕೂಲವಾಗಿ ನಡ್ಕೋತಾರೆ. ಈ ಬಾರಿ ಅದು ಗುರುಗಳು ಕಾಲಾದ ಬಳಿಕ ಮೊದಲನೇದಾಗಿ ಹುಬ್ಬಳ್ಳಿ ಧಾರವಾಡದಲ್ಲಿ 2 ವರ್ಷಗಳ ಕೆಳಗೆ ನಡೆದಿತ್ತು. ಈ ಬಾರಿ ಅದೇ ಉತ್ಸವ ಉಡುಪಿಯೊಳಗೆ ನಡೀತಾ ಇದೆ. ಭಕ್ತ ಸಿದ್ಧಾಂತದ ಉತ್ಸವ, ತತ್ವಜ್ಞಾನ ಸಮ್ಮೇಳನ ಅಂತ ಗುರುಗಳು ಮಾಡ್ತಾ ಇದ್ರು. ಅದು ಈ ಬಾರಿ ನಡೆಯುತ್ತೆ. ಎಲ್ಲ ಭಕ್ತ ಸಿದ್ಧಾಂತದ ಒಲವುಳ್ಳಂತಹ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಇದರಲ್ಲಿ ಕೈ ಜೋಡಿಸಿ ಈ ಉತ್ಸವ ಯಶಸ್ವಿಯಾಗುವ ಹಾಗೆ ಎಲ್ಲರೂ ಕೂಡ ಸಹಕರಿಸಬೇಕು. ಎಲ್ಲರಿಗೂ ಕೂಡ ನಾವು ಹೇಳುವಂತದ್ದು ಹೀಗೆ, ಸರ್ವೇ ಜನ ಸುಖಿನೋ ಭವಂತು. ಸರ್ಕಾರ ನಾವೇ ಆರಿಸಿ ಗಳಿಸಿದಂತ ಸರ್ಕಾರ, ಹಾಗೆ ನಿಮಗೆ ಅನುಕೂಲವಾಗಿ ಮಾಡ್ಲೇಬೇಕು, ಅವರು ಮಾಡ್ತಾರೆ. ಅಲ್ಲ ಯಾವುದೇ ಸರ್ಕಾರ ಸ್ಥಳೀಯ ಮುಖಂಡರನ್ನು ನಮ್ಮ ಜನಪ್ರತಿನಿಧಿಗಳನ್ನ ಮುಂದಿಟ್ಟುಕೊಂಡು ಅದರ ಹೋರಾಟ ಮಾಡಬೇಕು. ಸ್ಥಳೀಯ ಜನಪ್ರತಿನಿಧಿಗಳು ನಾವೇ ಯಾರು ಕಳಿಸಿದ ಜನಪ್ರತಿನಿಧಿಗಳಿದ್ದಾರಲ್ಲ ಅವರು ಮುಂದಿಟ್ಟುಕೊಂಡು ಎಲ್ಲರೂ ಕೂಡ ಹೋರಾಟ ಮಾಡಬೇಕು. ಪ್ರತ್ಯೇಕ ಮಾಡಿ ಉಪಯೋಗ ಇಲ್ಲ. ಜನಪ್ರತಿನಿಧಿಗಳ ಮೂಲಕವೇ ಅದನ್ನ ಮಾಡಬೇಕು. ಈ ಸರ್ಕಾರ ನಮ್ಮ ಬೇಡಿಕೆಯನ್ನ ಕೇಳಿದ್ರೇನೆ ತಪ್ಪು ಅನ್ನುವಂಥದ್ದು. ಈಗ ಮೊನ್ನೆ 19 ಸಾಲ ಮೀಸಲಾತಿ ಹೋರಾಟ ಅಸಂವಿಧಾನಿಕ ಅನ್ನುವಂಥದ್ದು, ಲಾಠಿ ಚಾರ್ಜ್ ಮಾಡುವಂಥದ್ದು, ಇದು ಎಲ್ಲ ಒಂದ್ ಕಡೆ ಸ್ವಾಮೀಜಿಗಳು ಭಾಗವಹಿಸಿದಂತ ಒಂದು ಹೋರಾಟದೊಳಗೆ ಲಾಠಿ ಚಾರ್ಜ್ ಆಗುತ್ತೆ. ಸ್ವಾಮೀಜಿ ಇನ್ನೊಂದಿಗೆ ಆಯ್ತು ನೀವು ಉತ್ತರ ಕೊಟ್ಟಿರೋ ಗೊತ್ತಿಲ್ಲ. ಈಗ ಒಂದ್ ನೇಷನ್ ನಡೆದಿದೆ. ಉತ್ತರ ಕರ್ನಾಟಕದ ಬಹಳ ಎಲ್ಲ ಏಳಿಗೆಗಳಿಗೆ ಎಲ್ಲ ಅನುಕೂಲಗಳಿಗೆ ಅನುಕೂಲ ಆಗುವಂತಹ ತೀರ್ಮಾನಗಳಲ್ಲಿ ಅಲ್ಲಿ ಬರಲಿ, ಎಲ್ಲರಿಗೂ ಒಳ್ಳೇದಾಗಿ. ಇಲ್ಲಿ ಯುಕೆಪಿಗಾಗಿ ನಿರಂತರವಾಗಿ 15 ದಿನದಿಂದ ಹೋರಾಟ ನಡೆದಿದೆ. ನಾಡಿನಲ್ಲಿ ಸುಮಾರು 200ಕ್ಕೂ ಹೆಚ್ಚು ಸ್ವಾಮೀಜಿಗಳು ಸಹಿತ ಇಲ್ಲಿ ಬಂದು ಹೋರಾಟಕ್ಕೆ ಬೆಂಬಲ. ಸರ್ಕಾರ ಇದುವರೆಗೆ ಯಾವುದೇ ರೀತಿಯಾದ ಸ್ಪಂದನೆ ಕೊಡ್ತಾ ಇಲ್ಲ. ಹೀಗಾಗಿ ಬಹಳಷ್ಟು ಜನ ಉತ್ತರ ಕರ್ನಾಟಕ ಪ್ರತ್ಯೇಕ ಆಗಿಬಿಡ್ಬೇಕು, ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಯಾವ ಸರ್ಕಾರ ಬಂದು ನಮಗೆ ನ್ಯಾಯ ಸಿಗ್ತಾ ಇಲ್ಲ ಅನ್ನುವಂಥ ಬೇಡಿಕೆ ಹೇಳಕ್ಕೆ ಸರ್ಕಾರ ತಾವೇನು ಹೇಳಕ್ಕೆ ಸರ್ಕಾರಗಳು ಎಲ್ಲದ ಬೇಡಿಕೆಗಳನ್ನು ಗಮನಿಸ್ತಾರೆ, ಅದಕ್ಕೆ ಅನುಕೂಲವಾಗಿ ನಡ್ಕೋತಾರೆ. ಈ ಬಾರಿ ಅದು ಗುರುಗಳು ಕಾಲಾದ ಬಳಿಕ ಮೊದಲನೇದಾಗಿ ಹುಬ್ಬಳ್ಳಿ ಧಾರವಾಡದಲ್ಲಿ 2 ವರ್ಷಗಳ ಕೆಳಗೆ ನಡೆದಿತ್ತು. ಈ ಬಾರಿ ಅದೇ ಉತ್ಸವ ಉಡುಪಿಯೊಳಗೆ ನಡೀತಾ ಇದೆ. ಭಕ್ತ ಸಿದ್ಧಾಂತದ ಉತ್ಸವ, ತತ್ವಜ್ಞಾನ ಸಮ್ಮೇಳನ ಅಂತ ಗುರುಗಳು ಮಾಡ್ತಾ ಇದ್ರು. ಅದು ಈ ಬಾರಿ ನಡೆಯುತ್ತೆ. ಎಲ್ಲ ಭಕ್ತ ಸಿದ್ಧಾಂತದ ಒಲವುಳ್ಳಂತಹ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಇದರಲ್ಲಿ ಕೈ ಜೋಡಿಸಿ ಈ ಉತ್ಸವ ಯಶಸ್ವಿಯಾಗುವ ಹಾಗೆ ಎಲ್ಲರೂ ಕೂಡ ಸಹಕರಿಸಬೇಕು. ಎಲ್ಲರಿಗೂ ಕೂಡ ನಾವು ಹೇಳುವಂತದ್ದು ಹೀಗೆ, ಸರ್ವೇ ಜನ ಸುಖಿನೋ ಭವಂತು. ಸರ್ಕಾರ ನಾವೇ ಆರಿಸಿ ಗಳಿಸಿದಂತ ಸರ್ಕಾರ, ಹಾಗೆ ನಿಮಗೆ ಅನುಕೂಲವಾಗಿ ಮಾಡ್ಲೇಬೇಕು, ಅವರು ಮಾಡ್ತಾರೆ. ಅಲ್ಲ ಯಾವುದೇ ಸರ್ಕಾರ ಸ್ಥಳೀಯ ಮುಖಂಡರನ್ನು ನಮ್ಮ ಜನಪ್ರತಿನಿಧಿಗಳನ್ನ ಮುಂದಿಟ್ಟುಕೊಂಡು ಅದರ ಹೋರಾಟ ಮಾಡಬೇಕು. ಸ್ಥಳೀಯ ಜನಪ್ರತಿನಿಧಿಗಳು ನಾವೇ ಯಾರು ಕಳಿಸಿದ ಜನಪ್ರತಿನಿಧಿಗಳಿದ್ದಾರಲ್ಲ ಅವರು ಮುಂದಿಟ್ಟುಕೊಂಡು ಎಲ್ಲರೂ ಕೂಡ ಹೋರಾಟ ಮಾಡಬೇಕು. ಪ್ರತ್ಯೇಕ ಮಾಡಿ ಉಪಯೋಗ ಇಲ್ಲ. ಜನಪ್ರತಿನಿಧಿಗಳ ಮೂಲಕವೇ ಅದನ್ನ ಮಾಡಬೇಕು. ಈ ಸರ್ಕಾರ ನಮ್ಮ ಬೇಡಿಕೆಯನ್ನ ಕೇಳಿದ್ರೇನೆ ತಪ್ಪು ಅನ್ನುವಂಥದ್ದು. ಈಗ ಮೊನ್ನೆ 19 ಸಾಲ ಮೀಸಲಾತಿ ಹೋರಾಟ ಅಸಂವಿಧಾನಿಕ ಅನ್ನುವಂಥದ್ದು, ಲಾಠಿ ಚಾರ್ಜ್ ಮಾಡುವಂಥದ್ದು, ಇದು ಎಲ್ಲ ಒಂದ್ ಕಡೆ ಸ್ವಾಮೀಜಿಗಳು ಭಾಗವಹಿಸಿದಂತ ಒಂದು ಹೋರಾಟದೊಳಗೆ ಲಾಠಿ ಚಾರ್ಜ್ ಆಗುತ್ತೆ. ಸ್ವಾಮೀಜಿ ಇನ್ನೊಂದಿಗೆ ಆಯ್ತು ನೀವು ಉತ್ತರ ಕೊಟ್ಟಿರೋ ಗೊತ್ತಿಲ್ಲ. ಈಗ ಒಂದ್ ನೇಷನ್ ನಡೆದಿದೆ. ಉತ್ತರ ಕರ್ನಾಟಕದ ಬಹಳ ಎಲ್ಲ ಏಳಿಗೆಗಳಿಗೆ ಎಲ್ಲ ಅನುಕೂಲಗಳಿಗೆ ಅನುಕೂಲ ಆಗುವಂತಹ ತೀರ್ಮಾನಗಳಲ್ಲಿ ಅಲ್ಲಿ ಬರಲಿ, ಎಲ್ಲರಿಗೂ ಒಳ್ಳೇದಾಗಿ. ಇಲ್ಲಿ ಯುಕೆಪಿಗಾಗಿ ನಿರಂತರವಾಗಿ 15 ದಿನದಿಂದ ಹೋರಾಟ ನಡೆದಿದೆ. ನಾಡಿನಲ್ಲಿ ಸುಮಾರು 200ಕ್ಕೂ ಹೆಚ್ಚು ಸ್ವಾಮೀಜಿಗಳು ಸಹಿತ ಇಲ್ಲಿ ಬಂದು ಹೋರಾಟಕ್ಕೆ ಬೆಂಬಲ. ಸರ್ಕಾರ ಇದುವರೆಗೆ ಯಾವುದೇ ರೀತಿಯಾದ ಸ್ಪಂದನೆ ಕೊಡ್ತಾ ಇಲ್ಲ. ಹೀಗಾಗಿ ಬಹಳಷ್ಟು ಜನ ಉತ್ತರ ಕರ್ನಾಟಕ ಪ್ರತ್ಯೇಕ ಆಗಿಬಿಡ್ಬೇಕು, ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಯಾವ ಸರ್ಕಾರ ಬಂದು ನಮಗೆ ನ್ಯಾಯ ಸಿಗ್ತಾ ಇಲ್ಲ ಅನ್ನುವಂಥ ಬೇಡಿಕೆ ಹೇಳಕ್ಕೆ ಸರ್ಕಾರ ತಾವೇನು ಹೇಳಕ್ಕೆ ಸರ್ಕಾರಗಳು ಎಲ್ಲದ ಬೇಡಿಕೆಗಳನ್ನು ಗಮನಿಸ್ತಾರೆ, ಅದಕ್ಕೆ ಅನುಕೂಲವಾಗಿ ನಡ್ಕೋತಾರೆ. ಈ ಬಾರಿ ಅದು ಗುರುಗಳು ಕಾಲಾದ ಬಳಿಕ ಮೊದಲನೇದಾಗಿ ಹುಬ್ಬಳ್ಳಿ ಧಾರವಾಡದಲ್ಲಿ 2 ವರ್ಷಗಳ ಕೆಳಗೆ ನಡೆದಿತ್ತು. ಈ ಬಾರಿ ಅದೇ ಉತ್ಸವ ಉಡುಪಿಯೊಳಗೆ ನಡೀತಾ ಇದೆ. ಭಕ್ತ ಸಿದ್ಧಾಂತದ ಉತ್ಸವ, ತತ್ವಜ್ಞಾನ ಸಮ್ಮೇಳನ ಅಂತ ಗುರುಗಳು ಮಾಡ್ತಾ ಇದ್ರು. ಅದು ಈ ಬಾರಿ ನಡೆಯುತ್ತೆ. ಎಲ್ಲ ಭಕ್ತ ಸಿದ್ಧಾಂತದ ಒಲವುಳ್ಳಂತಹ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಇದರಲ್ಲಿ ಕೈ ಜೋಡಿಸಿ ಈ ಉತ್ಸವ ಯಶಸ್ವಿಯಾಗುವ ಹಾಗೆ ಎಲ್ಲರೂ ಕೂಡ ಸಹಕರಿಸಬೇಕು.